ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ. ಇವತ್ತಿನ ಎಪಿಸೋಡ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ, ನಿನ್ನೆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ಗೋಸ್ಕರ ಒಂದು ಟಾಸ್ಕ್ ಅಂತ ನಡೀತಾ ಇತ್ತು ರಘು ಆ್ಯಂಡ್ ಧನುಷ್ ಅವರ ಮಧ್ಯೆ. ಈ ಟಾಸ್ಕಲ್ಲಿ ಧನುಷ್ ಅವರು ಗೆದ್ದಿದ್ದಾರೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡಿದ್ದಾರೆ ಧನುಷ್. ರಘು ಅವರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡಿದ್ದಾರೆ. ಅವ್ರ ಏಜ್ ಮೋರ್ ದನ್ 45 ಆದರೂ ಕೂಡ ಒಂದು ಯಂಗ್ಸ್ಟರ್ ಆಗಿರುವಂಥ ಧನುಷ್ ಅವ್ರ ಜೊತೆ ಅಷ್ಟು ಟಫ್ ಫೈಟ್ ಕೊಟ್ಟು ನಿಜವಾಗ್ಲೂ ಸೋತು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅದು ಸ್ವಲ್ಪ ಫಿಸಿಕಲ್ ಟಾಸ್ಕ್ ಅಂತಲೇ ಹೇಳ್ಬೋದು. ಆ ಟಾಸ್ಕಲ್ಲಿ ಧನುಷ್ ಇವ್ರಿಗೂ ಫಿಸಿಕಲ್ ಆಗುತ್ತೆ. ಅದರಲ್ಲಿ ತುಂಬ ಒಂದು ಟಫ್ ಫೈಟ್ ಅಂತ ಕೊಡ್ತಾರೆ ರಘು ಅವರು. ಅದಕ್ಕೆ ರಘು ಅವ್ರನ್ನ ಮೆಚ್ಚಲೇಬೇಕಾಗುತ್ತೆ. ಅವರು ಒಂದು ಜಿಮ್ ಟ್ರೈನರ್ ಆಗಿರುವ ಕಾರಣ ಗೆಲ್ತಾರೇನೋ ಅಂತ ಅಂದ್ಕೊಂಡಿದ್ವಿ. ಆದರೆ ಸ್ವಲ್ಪ ಅವರು ಏಜ್ ಆಗಿದ್ದಾರೆ. ಧನುಷ್ ವೆರಿ ಯಂಗ್ ಇದ್ದಾರೆ ಮತ್ತು ಈಸ್ ಆಲ್ಸೋ ಫಿಟ್ನೆಸ್ ಫ್ರೀಕಿ. ಸೊ ಹಾಗಾಗಿ ಧನುಷ್ ಅವರು ಟಾಸ್ಕನ್ನು ಗೆದ್ದು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಗಿಲ್ಲಿ ಅಶ್ವಿನಿ ಆ್ಯಂಡ್ ರಾಶಿಕಾ ಅವ್ರ ಜೊತೆ ಸೇರಿಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಅಂಗವಾಗಿ ಬಿಗ್ ಬಾಸ್ ಈ 4 ಕಂಟೆಂಡರ್ಗಳನ್ನು ಇಬ್ಬಿಬ್ಬರಾಗಿ ಡಿವೈಡ್ ಮಾಡ್ತಾರೆ. ಈ ಟಾಸ್ಕಲ್ಲಿ ಯಾರು ಗೆಲ್ತಾರೋ ಅವರಿಬ್ಬರ ನಡುವೆ ಫೈನಲ್ ಟಾಸ್ಕ್ ಕ್ಯಾಪ್ಟನ್ಸಿಗೋಸ್ಕರ ಆಗುತ್ತೆ. ಆ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೋ ಅವ್ರು ಕ್ಯಾಪ್ಟನ್ ಆಗೋದಲ್ಲದೆ ಫೈನಲ್ಗೂ ಹೋಗಿಬಿಡ್ತಾರೆ ಡೈರೆಕ್ಟ್. ಈ ವಿಲ್ ಬಿ ದ ಫಸ್ಟ್ ಫೈನಲಿಸ್ಟ್ ಆಫ್ ದ ಸೀಸನ್ 12 ಅಂತಲೇ ಹೇಳ್ಬೋದು. ಸೊ ಬಿಗ್ ಬಾಸ್ ಗಿಲ್ಲಿ ಆ್ಯಂಡ್ ರಾಶಿಕಾನ ಒಂದು ಟೀಮ್ ಮಾಡ್ತಾರೆ, ಧನುಷ್ ಆ್ಯಂಡ್ ಅಶ್ವಿನಿನ ಒಂದು ಟೀಮ್ ಮಾಡ್ತಾರೆ. ಈ ಗೇಮಲ್ಲಂತೂ ರಾಶಿಕಾ ಅಂತೂ ಒಂದು ಲೆವೆಲ್ ಆಡ್ತಾರೆ ಅಂತಲೇ ಹೇಳ್ಬೋದು. ಎಕ್ಸ್ಟ್ರಾರ್ಡ್ನರಿ ಆಡ್ತಾರೆ. ನಿಜವಾಗ್ಲೂ ವಂಡರ್ಫುಲ್ ಅಂತ ಹೇಳ್ಬೋದು. ನಿಜವಾಗ್ಲೂ ಈ ಸೀಸನ್ದಲ್ಲಿ ಫಿಮೇಲ್ ಕಂಟೆಸ್ಟೆಂಟ್ಸ್ಗಳಲ್ಲಿ ರಾಶಿಕಾ ಈಸ್ ದ ಬೆಸ್ಟ್ ಗೇಮರ್ ಆ್ಯಂಡ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಫಿಸಿಕಲ್ ಟಾಸ್ಕ್ ಆಗಿರ್ಬೋದು, ಯಾವ ಟಾಸ್ಕ್ನ ತೊಗೊಳ್ಳಿ, ಶಿ ಗಿವ್ಸ್ ಕಾಂಪಿಟೇಷನ್ ಟು ಮೇಲ್ ಕಂಟೆಸ್ಟೆಂಟ್ಸ್ ಆಲ್ಸೋ. ಮೇಲ್ ಕಂಟೆಸ್ಟೆಂಟ್ಸ್ಗಳಿಗೂ ಕೂಡ ಕಾಂಪಿಟೇಷನ್ ಕೊಡುವಂಥ ಒಂದು ತಾಕತ್ತು ರಾಶಿಕಾ ಅವ್ರ ಹತ್ರ ಐತೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ರಾಶಿಕಾ ಟಾಸ್ಕ್ಗಳು ಆಡುವಾಗೇ ಅನಿಸುತ್ತೆ ರಾಶಿಕಾ ಕೂಡ ಟಾಪ್ 5 ಕಂಟೆಸ್ಟೆಂಟ್ ಅಂತಲೇ ಅನಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಬಿಹೇವಿಯರ್ ಆ್ಯಂಡ್ ಕ್ಯಾರೆಕ್ಟರ್ ವೈಸ್ ನೋಡಿದ್ರೆ ಸ್ವಲ್ಪ ಬ್ಯಾಕ್ ಉಳ್ಕೊತಾರೆ. ಯಾಕಂತಂದರೆ ಅದರಲ್ಲೂ ಒಂದು ಚೆನ್ನಾಗಿದ್ದಿದ್ರೆ ಡೆಫಿನೆಟ್ಲಿ ಟಾಪ್ 5 ಕಂಟೆಸ್ಟೆಂಟ್ಸ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಅವಕಾಶ ಇತ್ತು. ಗಿಲ್ಲಿ ಕೂಡ ತುಂಬ ಚೆನ್ನಾಗಿ ಆಡಿದ್ರು. ರಾಶಿಕಾ ಸಪೋರ್ಟ್ ಮಾಡ್ಕೊತ ಜಸ್ಟ್ 1 ಮಿನಿಟ್ ಆರ್ 2 ಮಿನಿಟ್ಸ್ನಲ್ಲಿ ಗೇಮ್ ಧನುಷ್ ಅವ್ರು ಗೆದ್ದರು. ಅದು ಹೆಂಗಂತಂದರೆ ಅಶ್ವಿನಿ ಕೂಡ ಚೆನ್ನಾಗಿ ಆಡಿದೆ ಅಂತಲೇ ಹೇಳ್ಬೋದು. ಆದರೆ ರಾಶಿಕಾ ದಿ ಬೆಸ್ಟ್ ಅಂತ ಹೇಳ್ಬೋದು. ಇಬ್ಬರಲ್ಲಿ ರಾಶಿಕಾ ದಿ ಬೆಸ್ಟ್. ಅದಾದಮೇಲೆ ಗಿಲ್ಲಿ ಆ್ಯಂಡ್ ಧನುಷ್ ನಡುವೆನೂ ಆ ಬಿಗ್ ಬಾಸ್ ಏನು ಸಿಂಬಲ್ ಇರುತ್ತಲ್ಲ ಅದನ್ನು ಆ್ಯಕ್ಚುಲಿ ಅರೇಂಜ್ ಮಾಡಬೇಕು. ಅದೊಂದು ಪಝಲ್, ಅದನ್ನು ಅರೇಂಜ್ ಮಾಡಬೇಕು. ಅರೇಂಜ್ ಮಾಡೋದ್ರಲ್ಲಿ ಗಿಲ್ಲಿ ಆಲ್ರೆಡಿ ಒಂದು ಸಲ ಅಶ್ವಿನಿ ಅವ್ರ ವಿರುದ್ಧ ಗೆದ್ದಿರ್ತಾರೆ. ಸೊ ಇದರಲ್ಲೂ ಗೆಲ್ಬೋದಾಗಿತ್ತು. ಬಟ್ ಏನಂತಂದರೆ ಅದು ಸ್ವಲ್ಪ ಟಾಸ್ಕ್ದಲ್ಲಿ ಅವರು ಟೈರ್ಡ್ ಆಗೋ ಕಾರಣ ಇಮ್ಮಿಡಿಯೇಟ್ಲಿ ಆ ಟಾಸ್ಕ್ ಏನು ಪಝಲ್ ಇರ್ತದಲ್ಲ, ಪಝಲ್ ಪಾರ್ಟ್ಗಳನ್ನು ಕಲೆಕ್ಟ್ ಮಾಡೋದ್ರಲ್ಲಿ ಸ್ವಲ್ಪ 1 ಆರ್ 2 ಮಿನಿಟ್ಸ್ ಧನುಷ್ಗಿಂತ ಲೇಟಾಗೇ ಬರ್ತಾನೆ. ತುಂಬ ಅಂದರೆ ತುಂಬ ಟೈರ್ಡ್ ಆಗಿರ್ತಾನೆ ಗಿಲ್ಲಿ. ಯಾಕಂತಂದರೆ ಫಿಸಿಕಲಿ ಗಿಲ್ಲಿ ಆ್ಯಂಡ್ ಫಿಟ್ನೆಸ್ ವಿಷಯದಲ್ಲೂ ಸ್ವಲ್ಪ ವೀಕ್ ಇರ್ತಾರೆ ಕಂಪೇರ್ ಟು ಧನುಷ್. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಆ ಪಾರ್ಟ್ಸ್ಗಳನ್ನು ತೊಗೊಂಡು ಬಂದು ಅವನು ಅರೇಂಜ್ ಮಾಡೋಷ್ಟರಲ್ಲಿ ಜಸ್ಟ್ 1 ಆರ್ 2 ಮಿನಿಟ್ಸ್ನಲ್ಲಿ ಧನುಷ್ ಅವರು ಗೆಲ್ತಾರೆ. ಸೊ ಧನುಷ್ದಿಂದ ಅಶ್ವಿನಿ ಕೂಡ ನೆಕ್ಸ್ಟ್ ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿರ್ತಾರೆ. ಸೊ ನಿಜವಾಗಲೂ ಈ ಟಾಸ್ಕ್ನಲ್ಲಿ ಅಶ್ವಿನಿ ಗೆದ್ದುಬಿಟ್ರೆ ಲಕ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ತನಗೆ ಆಗದೆ ಇರುವಂಥ ಸ್ಟಾರ್ಟಿಂಗಿಂದನೂ ಕಿತ್ತಾಡ್ಕೊತ ಬಂದಿರುವಂಥ ಗಿಲ್ಲಿ ಅಶ್ವಿನಿನ ರಾಣಿಯಾಗಿ ಆಯ್ಕೆ ಮಾಡಿದರ ಕಾರಣ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗಿರ್ತಾರೆ. ಅದು ಗಿಲ್ಲಿ ಮತ್ತು ಯಾಕೆ ಮಾಡಿದನೋ ಗೊತ್ತಿಲ್ಲ. ಬಹುಶಃ ಅವರಮ್ಮ ಗಿಲ್ಲಿ ಮೇಲೆ ತುಂಬ ಪ್ರೀತಿ ತೋರಿಸಿರ್ತಾರೆ ಅಶ್ವಿನಿ ಅವರಮ್ಮ ಫ್ಯಾಮಿಲಿ ವೀಕ್ನಲ್ಲಿ. ಮತ್ತು ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕಂತ ಹೇಳಿ ಅವನಿಗೆ ಓಟೂ ಹಾಕಿರ್ತಾರೆ. ಸೊ ನನಗೆ ಅನಿಸಿದ ಪ್ರಕಾರ ಗಿಲ್ಲಿ ಸ್ವಲ್ಪ ಇಮೋಷ್ನಲ್ ಆಗಿ ಅವ್ರ ಮದರ್ಗೆ ಕನೆಕ್ಟ್ ಆಗಿರುವ ಕಾರಣ ಅಶ್ವಿನಿ ಅವರಿಗೆ ಅವಕಾಶ ಕೊಟ್ಟಿದ್ದಾನೆ ಅಂತ ನನಗೆ ಅನಿಸುತ್ತೆ. ಯಾರಾದರೂ ಅವತ್ತು ನೋಡಬೇಕಾದ್ರೆ ಕಾವ್ಯಕ್ಕೆ ಕೊಡ್ತಾರೆ ರಾಣಿ ಅವಕಾಶ ಅಂತ ಹೇಳಿ ಅಂದ್ಕೊಂಡಿದ್ವಿ. ಬಟ್ ಅದು ಮಿಸ್ಫೇರ್ ಆಗಿ ಅಶ್ವಿನಿಗೆ ಕೊಟ್ಟರು. ಆದರೂ ಅಶ್ವಿನಿ ನಡುವೆ ಗಿಲ್ಲಿ ನಡುವೆ ತುಂಬ ಜಗಳ ಆಯ್ತು 2 ದಿನಗಳಲ್ಲಿ. ಇಟ್ ಈಸ್ ಎ ಪಾರ್ಟ್ ಆಫ್ ಗೇಮ್ ಅಂತಲೇ ಅನ್ಕೋಬೋದು. ಆದರೆ ಗಿಲ್ಲಿನ ಮೈಂಡ್ ಗೇಮ್ದಿಂದ ಗಿಲ್ಲಿನ ಸೋಲಿಸ್ಬೋದನ್ನೋ ಒಂದು ಕುತಂತ್ರನೂ ಇರ್ಬೋದು, ಹೇಳಲಿಕ್ಕೆ ಬರೋಲ್ಲ. ಸೊ
ಈಗ ಧನುಷ್ನ ಹೆಲ್ಪ್ ತೊಗೊಂಡು ಫೈನಲ್ಗೆ ಹೋಗಿದ್ದಾರ, ಅಶ್ವಿನ್ ಫೈನಲ್ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಫೈನಲ್ ಟಾಸ್ಕ್ ಆಡ್ತಾ ಇದ್ದಾರೆ ಅಂಥೇಳಿ ಗಿಲ್ಲಿ ಆಲ್ರೆಡಿ ಟಾಂಗ್ ಕೊಟ್ಬಿಟ್ಟಿದ್ದಾನೆ. ಬಟ್ ವೋಟಿಂಗ್ ಕೊಟ್ಟರು ಗೆಲ್ಲೋದು ಧನುಷೇ. ಅದು ಟಾಸ್ಕ್ ಕೊಟ್ಟರು 99% ಗೆಲ್ಲೋದು ಧನುಷ್. ಅಶ್ವಿನಿ ಅವರಿಗೆ ವೋಟಿಂಗ್ ಕೊಟ್ಟರೆ ಯಾರು ನೆಕ್ಸ್ಟ್ ಕ್ಯಾಪ್ಟನ್ ಅಂಥೇಳಿ ವೋಟಿಂಗ್ ಕೊಟ್ಟರೆ ಅಶ್ವಿನಿ ಅವ್ರಿಗೆ ಗೆಲ್ಲಂಗಿಲ್ಲ, ಟಾಸ್ಕ್ನಾಗೂ ಧನುಷ್ ಗೆಲ್ತಾನೆ. ಇಲ್ಲಿ ಧನುಷ್ನ ಇನ್ನೊಂದು ಏನು ಮೆಚ್ಚಬೇಕಂತಂದರೆ ರಘು ಅವ್ರ ಜೋಡಿ ಕಂಟಿನ್ಯೂಸ್ ಆಗಿ ಮೇಲ್ ಕಂಟೆಸ್ಟೆಂಟ್ಸ್ಗೆ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಲಿಕ್ಕೆ ಸತತವಾಗಿ 3 ಗೇಮ್ಗಳನ್ನ ಇಟ್ಟಿರ್ತಾರೆ. ಅವೆಲ್ಲ ಆಲ್ಮೋಸ್ಟ್ ಫಿಸಿಕಲ್ ಥರನೇ ಇರ್ತಾವೆ, ಟಫ್ ಆಗೇ ಇರ್ತಾವೆ. ಅಷ್ಟು ಟಾಸ್ಕ್ಗಳನ್ನು ಗೆದ್ದುಕೊಂಡು ಬಂದು ಮತ್ತೆ ಫೈನಲಿ ಪಜಲ್ ಟಾಸ್ಕ್ನಲ್ಲಿ ಅಶ್ವಿನಿ ಜೊತೆ ಸೇರಿಕೊಂಡು ಗಿಲ್ಲಿ ಆ್ಯಂಡ್ ರಾಶಿಕಾನ ಸೋಲಿಸ್ತಾರೆ. ಸೊ ರಿಯಲಿ ಇದನ್ನು ರಘು ಅವರು ಕೂಡ ಹೇಳ್ತಾರೆ, ಅವ್ನು ನಿಜವಾಗ್ಲೂ ಅವನೇ ಗೆಲ್ಬೇಕು ಬಿಡಿ, ಯಾಕಂತಂದರೆ ಆ 3 ಟಾಸ್ಕ್ಗಳ ಸತತವಾಗಿ ಗೆಲ್ಕೊತ ಬಂದಿದ್ದಾನೆ, ಟೈರ್ಡ್ ಆಗಿರ್ತಾನೆ, ಆದರೂ ಗೆದ್ದಿದ್ದಾನೆ ಅಂದರೆ ರಿಯಲಿ ಗ್ರೇಟ್ ಅಂತಲೇ ಹೇಳ್ತಾನೆ. ಬಟ್ ರಾಶಿಕಾ ತುಂಬ ಬೇಜಾರಾಗದಂಗೆ ಕಾಣಿಸ್ತು, ಯಾಕಂತಂದರೆ ತುಂಬ ಎಫರ್ಟ್ ಹಾಕಿದಲ್ಲ ರಾಶಿಕಾ. ಸೊ ರಾಶಿಕಾಗೂ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಬಟ್ ಗಾಡ್ಸ್ ಪ್ಲ್ಯಾನ್ ಹೆಂಗಿರುತ್ತೆ ಹೇಳಿಕ್ಕೆ ಬರಲ್ಲ, ಫೈನಲ್ಗೆ ಬಂದರೂ ಬರ್ಬೋದು. ರಾಶಿಕಾ ಗೇಮ್ ಚೆನ್ನಾಗಿ ಆಡ್ತಾಳೆ. ಬಟ್ ವೋಟಿಂಗ್ದಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ಈ ವಾರಂತೂ ಧ್ರುವಂತ ಲೀಸ್ಟ್ನಾಗಿದ್ದಾನಂತ ಬರ್ತಾ ಇದೆ. ಸೊ ಈ ಟಾಸ್ಕ್ ಆದಮೇಲೆ ಇನ್ನೊಂದು ಟಾಸ್ಕ್ ಉಳಿದೈತೆ, ಅದೇ ಫೈನಲ್ ಟಾಸ್ಕ್ ಆಗಿರುತ್ತೆ ಕ್ಯಾಪ್ಟನ್ಸಿಗೆ. ಸೊ ಆ ಟಾಸ್ಕ್ನಲ್ಲಿ 100% ಧನುಷ್ ಅಂತೂ ಫೈನಲ್ಗೆ ಹೋಗೋದು ಗ್ಯಾರಂಟಿ, ಕ್ಯಾಪ್ಟನ್ ಆಗೋದು ಗ್ಯಾರಂಟಿ. ಧನುಷ್ ಈ ಸಲ ಕ್ಯಾಪ್ಟನ್ ಆದರೆ 3rd ಟೈಮ್ ಕ್ಯಾಪ್ಟನ್ ಆಗಿರ್ತಾರೆ, ಆಗೋ ಮೊದಲನೇ ಕಂಟೆಸ್ಟೆಂಟ್ ಆಗ್ತಾನೆ ಧನುಷ್. ಸೊ ಡೆಫಿನೆಟ್ಲಿ ಧನುಷ್ ಅಂತ ಕ್ಯಾಪ್ಟನ್ ಆಗೇ ಆಗ್ತಾನೆ. ಅದಾದಮೇಲೆ ಏನು ಈ ಟಾಸ್ಕ್ ಧನುಷ್ ಆ್ಯಂಡ್ ಅಶ್ವಿನಿ ಗೆದ್ದ ಮೇಲೆ ಬಿಗ್ ಬಾಸ್ ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ ಗಿಲ್ಲಿಗೆ ಒಂದು ರ್ಯಾಪ್ ಸಾಂಗ್ ಬರೀ ಅಂತ ಹೇಳ್ತಾರೆ. ಆ ವಿಷಯದಾಗೂ ಗಿಲ್ಲಿ ಆ್ಯಂಡ್ ಧ್ರುವಂತಗೂ ಜಗಳ ಆಗುತ್ತೆ. ನೀನು ನನ್ನ ಬಗ್ಗೆ ಒಂಥರ ಅಸಹ್ಯವಾಗಿ ನೀನು ಲಿರಿಕ್ಸ್ ಬರೆದ್ರೆ ನಾನು ಹರಿದಾಕ್ತೀನಿ ಅಂತ ಹೇಳಿ ಹೇಳ್ತಾರೆ. ಸೊ ಗಿಲ್ಲಿ ಪಕ್ಕದಲ್ಲಿ ರಘು ಅವ್ರು ಕೂತ್ಕೊಂಡು ಎಲ್ಲರ ಬಗ್ಗೆನೇ ಚೆನ್ನಾಗೇ ಬರೋ ಥರ ಎಂಕರೇಜ್ ಮಾಡ್ತಾರೆ ಗಿಲ್ಲಿನ ರಘು ಅವರು. ಹಾಗೆ ಲೇಡೀಸ್ಗೆ ರಕ್ಷಿತಾ ಒಂದು ರೀಲ್ ಕ್ರಿಯೇಟ್ ಮಾಡ್ಬೇಕಂತ ಹೇಳ್ತಾರೆ. ಅದು ಬಿಗ್ ಬಾಸ್ ಸಾಂಗಿಗೆ ರೀಲ್ ಕ್ರಿಯೇಟ್ ಮಾಡ್ತಾಳೆ ಅವಳು. ಮತ್ತು ರ್ಯಾಪ್ ಸಾಂಗ್ ಗಿಲ್ಲಿ ಬರೆದಿದ್ದಂಥ ರಿಯಲಿ ಎಕ್ಸ್ಟ್ರಾರ್ಡಿನರಿ ಅಂತಲೇ ಹೇಳ್ಬೋದು. ಗಿಲ್ಲಿ ನಿಜವಾಗ್ಲೂ ಅವನ ಕ್ವಾಲಿಫಿಕೇಷನ್ ಏನೋ ಗೊತ್ತಿಲ್ಲ, ಬಟ್ ಎಕ್ಸ್ಟ್ರಾರ್ಡಿನರಿ ಕಾರಣಗಳನ್ನು ಸಾಂಗ್ಗಳನ್ನು ಬರಿತಾ ಇದ್ದಾನೆ. ಒಳ್ಳೆ ಟ್ಯಾಲೆಂಟ್ ಐತೆ ಗಿಲ್ಲಿಗೆ ಮಾತ್ರ. ಸಕಲ ಕಳ ಒಳಬ ಅಂಥೇಳಿ ಗಿಲ್ಲಿನ ಸುಮ್ಮನೆ ಅಂದಿಲ್ಲ, ಅದು ಪ್ರೇಕ್ಷಕರು ಕೊಟ್ಟಂಥ ಒಂದು ಹೆಸರು ಅಂತಲೇ ಹೇಳ್ಬೋದು. ಸೊ ಈ ಇಯರ್ ಎಂಡ್ ಸೆಲೆಬ್ರೇಷನ್ ಅಂತ ಸಖತ್ತಾಗಿ ಮಾಡ್ತಾರೆ. ತುಂಬ ಖುಷಿಯಾಗಿ ಇವತ್ತು ಎಪಿಸೋಡ್ನ ಮುಗಿಸ್ತಾರೆ. ನಾಳೆ ನೋಡಬೇಕು ಯಾವ ಟಾಸ್ಕ್ ಕೊಡ್ತಾರೆ, ವೋಟಿಂಗ್ ಕೊಡ್ತಾರೆ, ಟಾಸ್ಕ್ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕು. ಅದ್ರಾಗ 100% ಗೆಲ್ಲೋದಂತ ನನ್ನ ಅಭಿಪ್ರಾಯ ಪ್ರಕಾರ ಧನುಷಿಗೆ ಗೆಲ್ತಾರೆ. ಫೈನಲ್ ಕ್ಯಾಪ್ಟನ್ ಆಫ್ ದ ಹೌಸ್ ಹಾಗೆ ಫಸ್ಟ್ ಫೈನಲಿಸ್ಟ್ ಆಫ್ ದ ಸೀಸನ್ 12 ಆಗಿ ಧನುಷ್ ಆಯ್ಕೆ ಆಗ್ತಾರೋ ಇಲ್ಲ ಅನ್ನೋದು ಕಾದು ನೋಡೋಣ. ಥ್ಯಾಂಕ್ ಯು. ಶುಭರಾತ್ರಿ. ಗುಡ್ ನೈಟ್.